ಡಿ.ಕೆ. ಶಿವಕುಮಾರ್ ಹೇಳ್ತಾರೆ, ಕನ್ನಡಿಗರ ಸ್ವಾಭಿಮಾನವನ್ನು ಎತ್ತಿ ಹಿಡಿಲಿಕ್ಕೆ ಸರ್ಕಾರ ಬದ್ಧವಾಗಿದೆ, ಅದಕ್ಕೆ ಬಂದಿದೆ. ಇದು DCM ಅವರ ಹೇಳಿಕೆ. ಕನ್ನಡಿಗರಿಗೆ ಅಂದರೆ ಇಷ್ಟು % ಉದ್ಯೋಗ ಕೊಡಬೇಕು, ಇಷ್ಟು % ಉದ್ಯೋಗ ಮೀಸಲಿಡಬೇಕು, ಇದರ ಬಗ್ಗೆ ನಾವು ತೀರ್ಮಾನ ಮಾಡಿದ್ದೀವಿ ಅಂತಾರೆ ಡಿ.ಕೆ. ಶಿವಕುಮಾರ್. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕನ್ನಡಿಗರ ಸ್ವಾಭಿಮಾನವನ್ನು ಎತ್ತಿ ಹಿಡಿಬೇಕು ಅಂತೇಳಿ ಅಧಿಕಾರಕ್ಕೆ ಬಂದಿದೆ. ನಾವು ಖಾಸಗಿ ಬೋರ್ಡನ್ನು ಹಾಕುವಂಥ ವಿಚಾರ ಇರ್ಬೋದು, ನಮ್ಮ ಎಲ್ಲ ಅಂಗಡಿಗಳ ಮುಂದೆ ಏನು ಬೋರ್ಡ್ ಹಾಕಬೇಕು ಅನ್ನೋದು ವಿಚಾರ ಇರ್ಬೋದು, ಧ್ವಜ ಬಳಕೆ ಇರ್ಬೋದು, ಭಾಷೆ ಬಳಕೆ ಇರ್ಬೋದು, ಸಂಸ್ಕೃತಿ ಇರ್ಬೋದು, ನಮ್ಮ ಕಡತಗಳಲ್ಲಿ ಕನ್ನಡ ಉಪಯೋಗಿಸುವಂಥದ್ದು ಇರ್ಬೋದು, ಹಾಗೆ ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಉದ್ಯೋಗಗಳನ್ನು ಸೃಷ್ಟಿ ಆಗ್ತಾ ಇದೆ ಮುಂದಕ್ಕೆ ಅವೆಲ್ಲ ಕೂಡ ಕಡ್ಡಾಯವಾಗಿ ಇಷ್ಟು % ಕನ್ನಡಿಗರು ಇರಬೇಕು ಅನ್ನೋದು ನಮ್ಮ ಆಸೆ. ಆ ದೃಷ್ಟಿಯಿಂದ ಇವತ್ತು ನಮ್ಮ ಕನ್ನಡಿಗರಿಗೆ ಮಿನಿಮಮ್ ಇಷ್ಟು % ತಗೊಳ್ಬೇಕು ಅಂತೇಳಿ ಮೊನ್ನೆ ತೀರ್ಮಾನವನ್ನು ನಮ್ಮ ಸರ್ಕಾರ ಮಾಡಿದೆ. ಟೆಕ್ನಿಕಲ್ ಇರೋ ಕಡೆ ನಾವು ವಿಲ್ ನಾಟ್ ಇಂಟರ್ಫಿಯರ್. ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗ್ತದೆ. ಟೆಕ್ನಿಷಿಯನ್ಸ್ ಎಲ್ಲೆಲ್ಲಿ ಇರ್ತಾರೆ ಅವರು ನಮ್ಮ ಕರ್ನಾಟಕ ರಾಜ್ಯದಿಂದನೇ ಎಲ್ಲ ಬೆಳೆದಿರೋರು. ಟೆಕ್ನಿಷಿಯನ್ಸ್ ಎಲ್ಲೆಲ್ಲಿ ಇರ್ತದೆ ಆ ಟೆಕ್ನಿಕಲ್ ಇದಕ್ಕೆಲ್ಲ ಬೇಕಾದ್ರೆ ಸ್ಪೆಷಲ್ ಎಕ್ಸಂಪ್ಷನ್ ಕೊಡ್ತೀವಿ. ಏನು ಹಂಗೆಂತ ಏನು ನಾವು ಕೊಡಲ್ಲ ಅಂತಲ್ಲ, ಬಟ್ ಗೌರ್ಮೆಂಟ್ ಗಮನಕ್ಕೆ ತರಬೇಕು. ಅದನ್ನು ತಿಳಿಸ್ತಾರೆ. ನಾನು ಈಗ ಅದನ್ನು ಅಸೆಂಬ್ಲಿ ಇದೆ, ಈಗ ನಾನು ಹೇಳೋಕ್ಕಾಗಲ್ಲ ಡೀಟೇಲಾಗೆ. ಕಂಪ್ಲೀಟ್ ನಿಮಗೆ ತಿಳಿಸ್ತೀವಿ ಅದನ್ನು. ಐ ಕಾಂಟ್ ಡಿಸ್ಕ್ಲೋಸ್ ಎವ್ರಿ ಡೀಟೇಲ್. ಅಸೆಂಬ್ಲಿ ನಡೀತಾ ಇರೋದ್ರಿಂದ ನಾವು ಅಸೆಂಬ್ಲಿ ಒಳಗಡೆನೆ ಅದನ್ನು ಬಿಲ್ಲನ್ನು ನಾವು ಪ್ರೊಡ್ಯೂಸ್ ಮಾಡ್ತೀವಿ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕನ್ನಡಿಗರ ಹಿತ ಕಾಯುವಂಥದ್ದೇ ನಮ್ಮ ಗುರಿ. ಹೀಗಾಗಿ ಏನಂದರೆ ಅವರೆಲ್ಲರೂ ಕೂಡ ಇಲ್ಲಿನ ಸವಲತ್ತುಗಳನ್ನು ತೆಗೆದುಕೊಂಡು ಬೆಳೆದಿರುವಂಥವ್ರು, ಹೀಗಾಗಿ ನಮಗೆ ಕೊಡಲಿ ಅಂತಾರೆ ಡಿ.ಕೆ. ಶಿವಕುಮಾರ್. ಆದರೆ ಈ ಕೆಲವೊಂದಿದೆ, ಈ ಟೆಕ್ನಿಕಲ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವೊಂದಿಷ್ಟು ರಿಯಾಯಿತಿ ಕೊಡ್ತೀವಿ, ವಿನಾಯಿತಿ ಕೊಡ್ತೀವಿ ಅನ್ನುವಂಥದ್ದು. ಇಲ್ಲೂ ಕೂಡ ಹಲವಾರು ಪ್ರಶ್ನೆಗಳಿದೆ. ನಾನು ಆಮೇಲೆ ಅದನ್ನೆಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ಸಚಿವ ಎಂ.ಬಿ. ಪಾಟೀಲ್ ಮಾತಾಡಿದ್ದಾರೆ. ಏನು ಹೇಳಿದ್ರು ನೋಡೋಣ. Shaws and Mohandas Pai and many more people also have the apprehensions as regarding this Kannadiga's job, this one quota into the industries. So there has been a little confusion. One, the Kannadigas in Karnataka, their interests are paramount. They should get the jobs. It's paramount. At the same time, industries issues also will be addressed. So there is a confusion. Wherever there is skill, wherever there is talent, wherever there is administrative this one. So wherever there is an equal opportunity, both are on the same footing. There it was an advisory thing, what was addressed told by Mr. Mohammad Mohsin, but there has been a confusion. We will resolve this confusion in the interest of Kannadigas also, as well as let industries, IT companies do not have fear, including Kiran Majumdar or Mohandas Pai, our Chief Minister, myself, IT Minister, then Law Minister, Labor Minister will all sit to the Chief Minister and resolve the issue so that it won't affect. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಸಂತೋಷ್ ಲಾಡ್ ಟ್ವೀಟ್ ಮಾಡಿದ್ದಾರೆ. ಸಂತೋಷ್ ಲಾಡ್ ಹರ್ಷ ವ್ಯಕ್ತಪಡಿಸಿದ್ದಾರೆ, ಸಂತಸ ವ್ಯಕ್ತಪಡಿಸಿದ್ದಾರೆ. ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲು ಕಲ್ಪಿಸುವ ವಿಧೇಯಕಕ್ಕೆ ಸಂಪುಟ ಸಭೆಯಲ್ಲಿ ಅನುಮೋದನೆ ಪಡೆದ ವಿಷಯವನ್ನು ನಿಮ್ಮೆಲ್ಲರ ಗಮನಕ್ಕೆ ನಾನು ತರ್ತಾ ಇದ್ದೀನಿ. ಅದನ್ನು ಹಂಚಿಕೊಳ್ಳಿಕ್ಕೆ ಖುಷಿಯಾಗುತ್ತೆ. ಈ ವಿಧೇಯಕದ ಜಾರಿಯಿಂದ ರಾಜ್ಯದಲ್ಲಿರುವಂಥ ಖಾಸಗಿ ವಲಯದ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ 50% 75% ಮೀಸಲಾತಿ ಸಿಗುತ್ತೆ. ಇದು ಸಂತೋಷ್ ಲಾಡ್ ಅವರು ಟ್ವೀಟ್ ಮಾಡಿರೋದು. 50% 75% ಮೀಸಲಾತಿ. ಮೀಸಲು ಕಲ್ಪಿಸುವ ವಿಧೇಯಕ ಖಾಸಗಿ ವಲಯಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲು ಕಲ್ಪಿಸುವ ವಿಧೇಯಕಕ್ಕೆ ಸಂಪುಟ ಸಭೆಯಲ್ಲಿ ಅನುಮೋದನೆ ಪಡೆದ ವಿಷಯವನ್ನು ನಿಮ್ಮೆಲ್ಲರಲ್ಲಿ ಹಂಚಿಕೊಳ್ಳಲು ಖುಷಿಯಾಗುತ್ತಿದೆ. ಈ ವಿಧೇಯಕದ ಜಾರಿಯಿಂದ ರಾಜ್ಯದಲ್ಲಿರುವ ಖಾಸಗಿ ವಲಯದ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ 50% 75% ಮೀಸಲಾತಿ ಸಿಗಲಿದೆ. ಈ ವಿಧೇಯಕದಿಂದ 50% ಮ್ಯಾನೇಜ್ಮೆಂಟ್ ಹುದ್ದೆಗಳು, 75% ನಾನ್ ಮ್ಯಾನೇಜ್ಮೆಂಟ್ ಹುದ್ದೆಗಳಲ್ಲಿ ಸ್ಥಳೀಯರಿಗೆ ಮೀಸಲಾತಿ ಸಿಗಲಿದೆ ಎಂದು ತಿಳಿಸಿದ್ದಾರೆ. ಇದೇ ಅಧಿವೇಶನದಲ್ಲಿ ವಿಧೇಯಕ ಮಂಡನೆ ಮಾಡ್ತೀವಿ. ಬೆಂಗಳೂರಿನಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆ ಕೊಟ್ಟಿದ್ದಾರೆ.
ಎಲ್ಲ ಕಡೆ ಕನ್ನಡಿಗರಿಗೆ ಮೀಸಲಾತಿ ನೀಡಬೇಕು ಅನ್ನುವಂಥ ಕೂಗಿದೆ. ಅದಕ್ಕೆ ನಾವು ಸ್ಪಂದಿಸಿದ್ದೀವಿ. ಇದೇ ಅಧಿವೇಶನದಲ್ಲಿ ಇದನ್ನು ಪಾಸ್ ಮಾಡ್ತೀವಿ. ಆಡಳಿತಾತ್ಮಕ ಹುದ್ದೆಗಳಿಗೆ ಶೇಕಡ 50%, ಆಡಳಿತವಲ್ಲದ ಹುದ್ದೆಗಳಿಗೆ ಶೇಕಡ 70% ಮೀಸಲಾತಿ. ಇದಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಸಿಕ್ಕಿದೆ. ಇದೇ ಅಧಿವೇಶನದಲ್ಲಿ ನಾವು ವಿಧೇಯಕ ಮಂಡನೆ ಮಾಡ್ತೀವಿ ಅಂತಾರೆ ಸಂತೋಷ್ ಲಾಡ್. ಎರಡು ಥರ ಇದೆ. ಒಂದು, ಇಲ್ಲ ಅನ್ನೋ ಅಭಿಪ್ರಾಯ ಇವತ್ತುವರೆಗೆ ಎಲ್ಲಿ ಬಂದು ಹೇಳಿಲ್ಲ ಅವರು. ಏನಾಗಿದೆ, ಇಲ್ಲ ಇಲ್ಲ ಅಂತ ಹೇಳ್ತಾರೆ. ಸರ್ಕಾರಕ್ಕೆ ಯಾವತ್ತನ ಬಂದು ಹೇಳಿದಾರ ಇಲ್ಲ ಅಂತಕ್ಕಂಥದ್ದು? ಇಲ್ಲ ಅಂತಂದ್ರೆ ಅದಕ್ಕಾದಂಥ ಸ್ಕಿಲ್ ಮಾಡಿ. ವೈ ಶುಡ್ ನಾಟ್ ಯು ಟ್ರೈನ್? ಗೌರ್ಮೆಂಟ್ ಇಸ್ ರೆಡಿ ಟು ಗಿವ್ ಇನ್ಸೆಂಟಿವ್. ನಾವು ಲ್ಯಾಂಡ್ ಇನ್ಸೆಂಟಿವ್ಸ್ ಮಾಡ್ತೀವಿ. ಸೊ ಇಲ್ಲಿಲ್ಲ ಅಂತಂದ್ರೆ ಬೇರೆ ಕಡೆ ಹೆಂಗಿರುತ್ತೆ ಸ್ಕಿಲ್ಲು? ಬಿಕಾಸ್ ಇಲ್ಲಿಕ್ಕಿಂತ ಜಾಸ್ತಿ ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲಿಲ್ಲ, ಇಲ್ಲಿರ್ತಕ್ಕಂಥ ಜಾಸ್ತಿ ಕೋರ್ಸಸ್ ಅಲ್ಲಿಲ್ಲ. ಇಟ್ಸ್ ನಾಟ್ ನಾವು ಟಗ್ ಆಫ್ ಆರ್ ವಾರ್ ಮಾಡಿ ಅವ್ರನ್ನ ಡಿಬೇಟ್ ಮಾಡ್ತಾ ಇದೀವಿ ಅಂತಲ್ಲ. ನನಗೆ ಅದ್ರ ಬಗ್ಗೆ ಇಲ್ಲಿ ಜಸ್ಟಿಫಿಕೇಶನ್ ಸಿಗ್ತಾ ಇಲ್ಲ. ಸ್ಕಿಲ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ಆಯ್ತು ಸ್ಕಿಲ್ ಇಲ್ಲ ಅಂತ ಎಲ್ಲೋ ಒಂದು ಕಾರಣ ಬೇಕಲ್ಲ. ಸ್ಕಿಲ್ ಇಲ್ಲ ಅಂದ್ರೆ ನೀವು ಕರ್ನಾಟಕ ಸರ್ಕಾರಕ್ಕೆ ಬರೀರಿ, ಈ ತರ ಸ್ಕಿಲ್ ನೀವೇ ತಗೊಳ್ಳಿ. ವೈ ಶುಡ್ ನಾಟ್ ಯು ಟ್ರೈ to skill such people which is required for requisite of industry? Industry should have come to the government and said you only have. ನಾವು ಎಷ್ಟೋ ಸಲ ನಾನು ಲೆಟರ್ ಕೂಡ ಬರೆದಾಗಿದೆ, ನೀವು ಇಂಡಸ್ಟ್ರಿ ಯಾವ ರೀತಿ ಸ್ಕಿಲ್ಲಿಂಗ್ ಬೇಕು ನೆಕ್ಸ್ಟ್ 10 years ನೀವೇ ಸರ್ಕಾರಕ್ಕೆ ಬಂದು ಹೇಳಿ. ಅದೇ ತರ ಮಕ್ಕಳನ್ನ ನಾವು ಇಲ್ಲಿ ಸ್ಕಿಲ್ ಮಾಡೋಣ, ಅದರಿಗೆ ಜಾಬ್ ಕೊಡಿ, 100% ಕೊಡಿ ಅಂತ ಹೇಳ್ತಾ ಇಲ್ಲಲ್ಲ. ಐ ಥಿಂಕ್ ದಿಸ್ ಇಸ್ ಅ ವೆರಿ ಜಸ್ಟಿಫೈಬಲ್ ಬಿಲ್ ಅನ್ಸುತ್ತೆ. ಬಟ್ ಸ್ಟಿಲ್ ಎನಿ ಸಾರ್ಟ್ ಆಫ್ ಕಮೆಂಟ್ ಆರ್ ಎನಿಥಿಂಗ್ ದೇ ಹ್ಯಾವ್ ಗಾಟ್ ಸಜೆಷನ್, ಐ ಆಮ್ ಮೋರ್ ದನ್ ಹ್ಯಾಪಿ ಟು ಲಿಸನ್ ಟು ದಮ್. ಎರಡು ತರ ಇದೆ.